ಕುಮಟಾ ಹೈಟೆಕ್ ಆಸ್ಪತ್ರೆಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಯಾವುದೇ ಆಧಾರ ಇಲ್ಲದೆ ಉದ್ದೇಶಪೂರ್ವಕವಾಗಿ ಅಪಪ್ರಚಾರ ಮಾಡಲಾಗಿದೆ. ಇದು ಅತ್ಯಂತ ವಿಷಾದನೀಯ ಎಂದು ಕುಮಟಾ ತಾಲೂಕಾ ಭಾರತೀಯ ವೈದ್ಯಕೀಯ ಸಂಘ ಖಂಡಿಸಿದೆ. ಕುಮಟಾ ಪಟ್ಟಣದ ಹೈಟೆಕ್ ಆಸ್ಪತ್ರೆಗೆ ಯುವಕನೋರ್ವ ಹೊಟ್ಟೆ ನೋವಿನಿಂದಾಗಿ ಚಿಕಿತ್ಸೆಗೆ ದಾಖಲಾಗಿದ್ದ. ಈ ವೇಳೆ ಚಿಕಿತ್ಸೆ ಪಡೆದು ಚೇತರಿಕೆ ಕಂಡುಕೊಳ್ಳುತ್ತಿರುವ ವೇಳೆ ಮದ್ಯ ಸೇವನೆ ಮಾಡದೇ ಇರುವುದರಿಂದ ಆತನಿಗೆ ಮಾನಸಿಕ ಅಸ್ವಸ್ಥತೆ ಉಂಟಾಗಿ ಆತ ಆಸ್ಪತ್ರೆಯಲ್ಲಿ ಕ್ಯಾಂಟೀನ್ ಹಾಗೂ ರಸ್ತೆಗೂ ತೆರಳಿ ರಾದ್ದಾಂತ ಮಾಡಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಈ ವೇಳೆ ಆತನ ಸಂಬಂಧಿಕರು ಅವನನ್ನ ಪುನಃ ಆಸ್ಪತ್ರೆಗೆ ಕರೆತಂದು ಕೋಣೆಯಲ್ಲಿ ಹಾಕಿ ಬಾಗಿಲು ಹಾಕಿದ್ದಾರೆ. ಈ ವೇಳೆ ಮಾನಸಿಕ ಸ್ಥಿಮಿತ ಕಳೆದುಕೊಂಡಿದ್ದ ಆತನು ಆಸ್ಪತ್ರೆಯ ಕಿಟಕಿಗೆ ಅಳವಡಿಸಿದ್ದ ಗಾಜಿಗೆ ತನ್ನ ಕೈ ಹೊಡೆದುಕೊಂಡು ಗಂಭೀರ ಗಾಯ ಮಾಡಿಕೊಂಡಿದ್ದ. ಈ ವೇಳೆ ಅಧಿಕವಾದ ರಕ್ತಸ್ರಾವ ಉಂಟಾಗಿ ಚಿಕಿತ್ಸೆಗೆ ಸ್ಪಂದಿಸದೆ ಮೃತಪಟ್ಟಿದ್ದಾನೆ ಎಂದು ಕುಮಟಾ ತಾಲೂಕಾ ಭಾರತೀಯ ವೈದ್ಯಕೀಯ ಸಂಘ ಸ್ಪಷ್ಟಪಡಿಸಿದೆ. ಈ ದೃಶ್ಯ ಆಸ್ಪತ್ರೆಯ ಸಿಸಿಟಿವಿಯಲ್ಲಿ ಕೂಡ ದಾಖಲಾಗಿದೆ. ಆದರೆ ಕೆಲವರು ಉದ್ದೇಶಪೂರ್ವಕವಾಗಿ ಅನಾವಶ್ಯಕವಾಗಿ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಕುಮಟಾ ತಾಲೂಕಾ ಭಾರತೀಯ ವೈದ್ಯಕೀಯ ಸಂಘದ ಡಾಕ್ಟರ್ ರೂಪಾಲಿ ಮಣಕಿಕರ್ ಮಾಹಿತಿ ನೀಡಿದರು. ಈ ಘಟನೆಯ ಸತ್ಯಾಸತ್ಯತೆ ಅರಿಯದೆ ಕುಮಟಾದ ಸಾಮಾಜಿಕ ಜಾಲತಾಣದಲ್ಲಿ ಹೈಟೆಕ್ ಆಸ್ಪತ್ರೆಯ ವೈದ್ಯರು ಹಾಗೂ ವೈದ್ಯರ ತಂಡದ ಮೇಲೆ ಸತ್ಯಕ್ಕೆ ದೂರವಾದ ಸಂದೇಶವನ್ನ ಬರೆದು ಸಾರ್ವಜನಿಕರಲ್ಲಿ ತಪ್ಪು ಸಂದೇಶವನ್ನ ಹರಡುವುದರ ಮೂಲಕ ಕುಮಟಾದ ವೈದ್ಯರು ಹಾಗೂ ರೋಗಿಗಳ ನಡುವೆ ಅವಿಶ್ವಾಸ ಉಂಟು ಮಾಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕುಮಟಾ ತಾಲೂಕಾ ಭಾರತೀಯ ವೈದ್ಯಕೀಯ ಸಂಘದ ವತಿಯಿಂದ ಪಟ್ಟಣದ ಬ್ಲಡ್ ಬ್ಯಾಂಕ್ನ ಆವಾರದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ವೈದ್ಯರ ಬಗ್ಗೆ ತಪ್ಪು ಸಂದೇಶವನ್ನ ಬಿತ್ತರಿಸಿದ ಸಾಮಾಜಿಕ ಜಾಲತಾಣದ ಪರವಾನಗಿಯನ್ನ ರದ್ದುಗೊಳಿಸುವಂತೆ ಆಗ್ರಹಿಸಲಾಯಿತು. ಇತ್ತೀಚೆಗೆ ಕುಮಟಾದ ಹೈಟೆಕ್ ಆಸ್ಪತ್ರೆಯಲ್ಲಿ ನಡೆದ ದುರದೃಷ್ಟಕರ ಘಟನೆಯಲ್ಲಿ ಒಬ್ಬ ಯುವಕ ಅವರಿಗೆ he was suffering from chronic alcoholism ಅಂದರೆ ಅತಿಯಾದ ಮದ್ಯ ಸೇವನೆಯ ಗೇಡು. ಈ ಪ್ರಾಬ್ಲಮ್ ಇಂದ ಸಫರ್ ಆಗ್ತಾ ಇರುವಾಗ ಈ ಕಾರಣದಿಂದ ಅವರಿಗೆ ಪ್ಯಾಂಕ್ರಿಯಾಟೈಟಿಸ್ ಅಂದರೆ ಮೇದೋಜೀರಕಾಂಗದ ಊತ ಅದು ಉಂಟಾಗಿ ಅದರಿಂದಾಗಿ ಅತಿಯಾದ ಹೊಟ್ಟೆ ನೋವು ಈ ಸಿಂಪ್ಟಮ್ ಬಂದಾಗ ಅವರು ಕುಮಟಾದ ಹೈಟೆಕ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು. ಹಾಗೂ ಅವರಿಗೆ ಗ್ಲುಕೋಸ್ ರೂಪದಲ್ಲಿ IV ಫ್ಲೂಯಿಡ್ ಕೊಟ್ಟು ಟ್ರೀಟ್ಮೆಂಟ್ ಮಾಡ್ತಾ ಇದ್ರು ಮತ್ತು ಅವರು ಚೇತರಿಕೆ ಕಂಡುಕೊಳ್ತಾ ಇದ್ರು. ಅಷ್ಟರಲ್ಲಿ ಅವರಿಗೆ ಆಲ್ಕೋಹಾಲ್ ವಿಡ್ರಾವಲ್ ಸಿಂಪ್ಟಮ್, ಯಾಕಂದರೆ ಟ್ರೀಟ್ಮೆಂಟ್ ಕೊಡುವಾಗ ಪೇಷಂಟ್ ಆಲ್ಕೋಹಾಲ್ ಸೇವಿಸಬಾರ್ದು. ಇದರಿಂದಾಗಿ ಮದ್ಯ ಸೇವನೆ ಇಲ್ಲದೆ ಅವನಿಗೆ ಆಲ್ಕೋಹಾಲ್ ವಿಡ್ರಾವಲ್ ಸಿಂಪ್ಟಮ್ ಇಂದಾಗಿ ಮಾನಸಿಕ ಅಸ್ವಸ್ಥತೆಯಿಂದ ಅವನು ತುಂಬ ವೈಲೆಂಟ್ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಆಸ್ಪತ್ರೆಯಲ್ಲಿ ಮತ್ತು ಕ್ಯಾಂಟೀನಲ್ಲಿ ಇವನ್ ರೋಡಿಗೂ ಸಹಿತ ಹೋಗಿ ರಾದ್ದಾಂತ ಮಾಡಿದಾಗ ಅವನಿಗೆ ಪೇಷಂಟ್ ಅಟೆಂಡರು ಅವನ ರೂಮಿಗೆ ಕರ್ಕೊಂಡು ಹೋಗಿ ಡೋರ್ ಹಾಕಿದವಾಗ ಅವನು ಸಿಟ್ಟಿನಿಂದ ಆಸ್ಪತ್ರೆಯ ಕೋಣೆಯ ಕಿಟಕಿಯ ಗಾಜನ್ನು ತನ್ನ ಕೈಯಿಂದ ಬಲವಾಗಿ ಹೊಡೆದಾಗ ಕೈಗೆ ಡೀಪ್ CLW ಅಂದರೆ ದೊಡ್ಡದಾದ ಗಾಯ ಉಂಟಾಗಿ ಅದರಿಂದ ಕೈಯ ಮೇನ ರಕ್ತನಾಳ ಇದೆಯಲ್ಲ ಆ ರಕ್ತನಾಳ ಸೀಳಿ ಅದರಿಂದ ಅಧಿಕ ರಕ್ತಸ್ರಾವ ಉಂಟಾಗುತ್ತೆ. ಈ ರಕ್ತಸ್ರಾವದಿಂದಾಗಿ ಆ ಪೇಷಂಟಿಗೆ ಕೆಳಗಡೆ ಕರ್ಕೊಂಡು ಹೋಗಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಮತ್ತು ಬ್ಲಡ್ ಟ್ರಾನ್ಸ್ಫ್ಯೂಷನ್ನು ಇದೆಲ್ಲ ಮಾಡುವಷ್ಟರಲ್ಲಿ ಪೇಷಂಟು ಹೈಪೋವಲ್ಮಿಕ್ ಶಾಕ್ ಅಂದರೆ ಕಡಿಮೆ ರಕ್ತದೊತ್ತಡ ಅದು ಉಂಟಾಗಿ ಅವನನ್ನು ಸೇವ್ ಮಾಡೋದು ಆಸ್ಪತ್ರೆಯವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ಕಾರಣದಿಂದ ಈ ಒಂದು ಘಟನೆಯಿಂದ ಇದರ ಸತ್ಯಾಸತ್ಯತೆ ಅರಿಯದೆ ಕುಮಟಾದ UK ಎಕ್ಸ್ಪ್ರೆಸ್ ಅನ್ನೋ ಹೆಸರಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಂತರ್ಜಾಲ ಸುದ್ದಿ ಪ್ರಸಾರಣ ತಂಡ, ಈ ತಂಡವು ಪದೇ ಪದೇ ವೈದ್ಯರು ಹಾಗೂ ವೈದ್ಯಕೀಯ ತಂಡದ ಮೇಲೆ ಸತ್ಯಕ್ಕೆ ದೂರವಾದ ವರದಿಯನ್ನು ಬರೆದು ಸಾರ್ವಜನಿಕರಲ್ಲಿ ತಪ್ಪು ಸಂದೇಶವನ್ನು ಹರಡುವುದರ ಮೂಲಕ ಕುಮಟಾದ ವೈದ್ಯರು ಮತ್ತು ರೋಗಿಗಳ ನಡುವೆ ಅವಿಶ್ವಾಸವನ್ನು ಉಂಟು ಮಾಡುತ್ತಿದ್ದಾರೆ. ಇದರಿಂದಾಗಿ ಉತ್ತರ ಕನ್ನಡ
ಈ ಸಂದರ್ಭದಲ್ಲಿ ಹೈಟೆಕ್ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ನಿತೀಶ್ ಶಾನ್ಭಾಗ್ ಮಾತನಾಡಿ, ಕಳೆದ ಕೆಲ ದಿನಗಳ ಹಿಂದೆ ನಮ್ಮ ಆಸ್ಪತ್ರೆಯಲ್ಲಿ ಆದ ಘಟನೆಯ ಸತ್ಯಾಸತ್ಯತೆ ಅರಿಯದೆ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಆಸ್ಪತ್ರೆಯ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡಲಾಗುತ್ತಿದೆ. ಈ ಮೂಲಕ ಜನಸಾಮಾನ್ಯರಲ್ಲಿ ನಮ್ಮ ಆಸ್ಪತ್ರೆಯ ಬಗ್ಗೆ ಕೆಟ್ಟ ಭಾವನೆ ಬರುವ ಹಾಗೆ ಮಾಡಿದ್ದಾರೆ. ಮೃತಪಟ್ಟ ವ್ಯಕ್ತಿಯ ಮರಣೋತ್ತರ ವರದಿ ಬರುವ ಮೊದಲೇ ಕಪೋಲಕಲ್ಪಿತವಾಗಿ ಅಂತರ್ಜಾಲದಲ್ಲಿ ಬರೆದು ನಮ್ಮ ಆಸ್ಪತ್ರೆ ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳ ಮನೋಸ್ಥೈರ್ಯವನ್ನ ಕುಗ್ಗಿಸುವ ಕೆಲಸ ಮಾಡುತ್ತಿದ್ದಾರೆ. ಈ ರೀತಿಯಾಗಿ ಪದೇ ಪದೇ ನಮ್ಮ ಆಸ್ಪತ್ರೆಯ ಬಗ್ಗೆ ತಪ್ಪು ಸಂದೇಶ ಬಿತ್ತರಿಸುವ ಸಾಮಾಜಿಕ ಜಾಲತಾಣ ಮತ್ತು ಅದರ ಸದಸ್ಯರ ಪರವಾನಗಿ ರದ್ದುಗೊಳಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ನಾವು ನಮ್ದೇನು ತಪ್ಪಿಲ್ಲ, ನೀವು ಬೇಕಾದ್ರೆ ನಮ್ಮ ಎದುರು ಕಾನೂನು ಸಮರ ಮಾಡ್ಲಿಕ್ಕೆ ಕಟ್ಟಿಲ್ಲ ಅಂತ, ಕಾನೂನಲ್ಲಿ ನಾನು ತಪ್ಪಿತಸ್ಥ ಅಂತ ಕಂಡು ಬಂದಲ್ಲಿ ನಾನು ಕೊಡ್ತೇನೆ ಅಂತ ಅವರಿಗೆ ಆ ದಿನ ಹೇಳಿದ್ದು. ಅದರಿಂದ ಸಿಟ್ಟಾಗಿ ಅನಾವಶ್ಯಕವಾಗಿ 2-3 ಈಗ ನಿನ್ನೆನೂ ಒಂದು ಪೋಸ್ಟ್ ಹಾಕಿದ್ದಾರೆ. ವಯಸ್ಸಾದ 85 ವರ್ಷ ವಯಸ್ಸಾದ ವಕೀಲರೊಬ್ಬರು ಆಸ್ಪತ್ರೆಯಿಂದ ಸತ್ತು ಹೋಗಿದ್ದಾರೆ, ತೀರ್ಕೊಂಡಿದ್ದಾರೆ ಅಂತ. ಎಷ್ಟು ದುಃಖ ಆಗಿರುತ್ತೆ. ಯಾಕಂದ್ರೆ ಅವರು ಆಸ್ಪತ್ರೆಗೆ ಬಂದಾಗ ನೆರೆಮನೆಯೂ ಕರ್ಕೊಂಡು ಬಂದಿದ್ರು. ಅವರಿಬ್ರು ಹುಡುಗಿರು ದೂರದ ಊರಲ್ಲಿದ್ರು. ಅವ್ರಿಗೆ ಫೋನ್ ಮಾಡಿ ಅವ್ರದ್ದು ತಂದೆ ವಿಡಿಯೋ ಕ್ಲಿಪ್ ಅನ್ನು ಕಳಿಸಿದಾಗ ಆಕ್ಸಿಜನ್ ಸ್ಯಾಚುರೇಷನ್ 66, ಯೂರಿನಿಕ್ ಸೆಪ್ಸಿಸ್ ಆಗಿದ್ದಾಗ ರೀನಲ್ ಫೇಲ್ಯೂರ್, 24 ವರ್ಷದಲ್ಲಿ ಯೂರಿನ್ ಔಟ್ಪುಟ್ ಬರೀ 400 ml ಅಷ್ಟೇ ಬಂದಿತ್ತು. ಅದೆಲ್ಲ ಕಳಿಸಿದಾಗ ಡಾಕ್ಟರ್ ನಾವು ಮತ್ತೆ ಅದು ಮಂಗಳೂರು ಮಣಿಪಾಲ್ ಹೋಗ್ಲಿಕ್ಕೆ ಆಗುದಿಲ್ಲ, ನಿಮ್ಮ ಹತ್ರ ಆದಷ್ಟು ಮಾಡಿ ನಾವು ಆದಷ್ಟು ಬೇಗ ವಿಮಾನವನ್ನು ಹಿಡ್ಕೊಂಡು ಕ್ಯಾಚ್ ಮಾಡ್ಕೊಂಡು ಬರ್ತೇವೆ ಅಂತ ಹೇಳೋದಕ್ಕೆ ಅವ್ರು ಬಂದ ನಂತರ ಅವರಿಗೆ ತಂದೆ ಪರಿಸ್ಥಿತಿಯನ್ನು ನೋಡಿ ಮತ್ತೆ ಈ ಸ್ಟೇಜಲ್ಲಿ ಈ ಬೇರೆ ಬೇರೆ ಕಾರಣದಿಂದ ಹೃದಯ ತೊಂದರೆ, ಪ್ರೊಸ್ಟೇಟ್ ತೊಂದರೆ, ಸೆಪ್ಸಿಸ್, ರೀನಲ್ ಫೇಲ್ಯೂರ್ ಇದೆಲ್ಲ ಮತ್ತೆ ತಂದೆಯವರಿಗೆ ತ್ರಾಸ ಕೊಡೋದು ಬೇಡ, ನಾವು ಮನೆಗೆ ಕರ್ಕೊಂಡು ಹೋಗ್ತೇವೆ ಡಾಕ್ಟರ್ ಅಂತ ರಿಕ್ವೆಸ್ಟ್ ಮಾಡಿದಾಗ ನಾವು ಅವರಿಗೆ ಮನೆಗೆ ಕಳಿಸಿದ್ವಿ. ಆಮೇಲೆ ಮನೆಗೆ ಹೋದ ನಂತರ ಮತ್ತೆ ಅವರಿಗೆ ಆ ಮೂಗಲ್ಲಿ ಆಹಾರ, ಪೈಪಲ್ಲಿ ಆಹಾರ ಹಾಕೋದು ಅದೆಲ್ಲ ಸ್ವಲ್ಪ ರಾತ್ರಿ ಕಷ್ಟ ಅನಿಸಿದಾಗ ಅವರು ವಾಪಸ್ ಸರ್ಕಾರಿ ಆಸ್ಪತ್ರೆಗೆ ಹೋಗಿದ್ದಾರೆ. 4 ತಾಸಲ್ಲಿ ಅವರು ಅಲ್ಲಿ ಮರಣ ಹೊಂದಿದ್ದಾರೆ. ಈ ವಿಷಯವನ್ನು ಮತ್ತೆ ತಿರುಚಿ ಇವರು ಆಸ್ಪತ್ರೆ ಹಿರಿಯ ವಕೀಲರನ್ನು ಕೊಂದ ವೈದ್ಯ ಅಂತ ಹೇಳಿದಾಗ ನಮಗೆಲ್ಲ ಎಷ್ಟು ದುಃಖ ಆಗಿತ್ತು. ಕೆನರಾ ಹೆಲ್ತ್ ಕೇರ್ ಇದರ ವೈದ್ಯರಾದ ಡಾಕ್ಟರ್ ಜಿಜಿ ಹೆಗಡೆ ಮಾತನಾಡಿ, ಹುಟ್ಟು ಮತ್ತು ಸಾವು ಇದನ್ನ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಆಸ್ಪತ್ರೆಗಳಲ್ಲಿ ಸಾವೇ ನಡೆಯಬಾರದು ಎಂಬ ಮಾನಸಿಕತೆ ಬಂದರೆ ಯಾವ ವೈದ್ಯರೂ ಸಹ ಅವರ ಕಾರ್ಯ ನಿರ್ವಹಿಸಲು ಸಾಧ್ಯವಾಗುವುದಿಲ್ಲ. ಕಳೆದ ಕೆಲ ದಿನಗಳ ಹಿಂದೆ ಹೈಟೆಕ್ ಆಸ್ಪತ್ರೆಯಲ್ಲಿ ನಡೆದ ಪ್ರಕರಣವನ್ನ ಸಾಮಾಜಿಕ ಜಾಲತಾಣದಲ್ಲಿ ತಿರುಚಿ ಬರೆದು ವೈದ್ಯರ ಹಾಗೂ ಆಸ್ಪತ್ರೆಯ ತೇಜೋವಧಿಗೆ ಮುಂದಾದ ಕಾರ್ಯ ನಿಜಕ್ಕೂ ಬೇಸರ ತಂದಿದೆ. ಸಾಮಾಜಿಕ ಜಾಲತಾಣದಲ್ಲಿ ಬರೆಯುವ ಮುನ್ನ ವಿಚಾರವನ್ನ ಸ್ಪಷ್ಟವಾಗಿ ತಿಳಿದುಕೊಂಡು ಬರೆಯಬೇಕು. ಈ ರೀತಿಯಾಗಿ ಇಲ್ಲಸಲ್ಲದ ಆರೋಪ ಮಾಡಿ ಬರೆದು ಜನಸಾಮಾನ್ಯರಲ್ಲಿ ತಪ್ಪು ಸಂದೇಶ ನೀಡಿದ ಆ ಸಾಮಾಜಿಕ ಜಾಲತಾಣದ ಮೇಲೆ ಹಾಗೂ ಅದರ ಸದಸ್ಯರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದರು. ಮೊನ್ನೆಗೆ ಒಂದು ಪ್ರಕರಣ ನಮ್ಮ ಡಾಕ್ಟರ್ ನಿತೀಶ್ ಶಾನ್ಭಾಗ್ ಆಸ್ಪತ್ರೆಯಲ್ಲಿ ಆಯ್ತಲ್ಲ, ತಪ್ಪಿದ್ರೆ ಅದಕ್ಕೆ ಕಾನೂನು ಪ್ರಕಾರ ಕ್ರಮ ತಗೊಳ್ಬೇಕು. ನಾಳೆ ನಾನು ತಪ್ಪು ಮಾಡಿದ್ರೆ ತಗೊಳ್ಬೇಕು, ಯಾವುದೇ ವೈದ್ಯರು ತಪ್ಪು ಮಾಡಿದ್ರೆ ತಗೋಬೇಕು. ನೆಗ್ಲಿಜೆನ್ಸ್ ಇಂದ ಡೆತ್ ಆಗದಿದ್ರೆ ಕಾನೂನು ಕ್ರಮ ತೆಗೆದುಕೊಳ್ಳಲೇಬೇಕು, ಅದ್ರಲ್ಲಿ 2 ಮಾತೇ ಇಲ್ಲ. ಆದ್ರೆ ಒಂದೇ ಸರಿ ನಾವು ತೀರ್ಮಾನಕ್ಕೆ ಬಂದು ಅವ್ರ ಆಸ್ಪತ್ರೆ ಮೇಲೆ ಕಲ್ಲು ತೂರಾಡೋದು, ಸಾಮಾಜಿಕ ಜಾಲತಾಣದಲ್ಲಿ ಬರೆಯೋದು ಅಂತ ಹೇಳಿದ್ರು. ಸಾಮಾಜಿಕ ಜಾಲತಾಣದಲ್ಲೂ ಬರೀಬಹುದು, ಬರೀಬಾರ್ದು ಅಂತ ನಾನು ಹೇಳೋದಿಲ್ಲ. ಆದ್ರೆ ಬರಿಬೇಕಾದ್ರೆ ಅವ್ರ ಮಾತನ್ನು ಕೂಡ ಕೇಳ್ಬೋದಲ್ಲ. ಡಾಕ್ಟರ್ ನೀವೇನ್ ಹೇಳಿದ್ರಿ ಈ ಪ್ರಕರಣದ ಬಗ್ಗೆ, ನೀವೇನ್ ಮಾಡಿದ್ರಲ್ಲಿ, ಯಾರು ನಿಮ್ಗೆ ಟ್ರೀಟ್ಮೆಂಟ್ ಮಾಡಿದ್ರು? ಒಂದ್ ಕಡೆ ಮಾಧ್ಯಮದಲ್ಲಿ ಬರೆದಾಗ ನನ್ನ ವಿನಂತಿ ಏನಪ್ಪಾ ಅಂದ್ರೆ ಮಾಧ್ಯಮದವ್ರ ಮುಂದೆ ಯಾರಿಗೂ ನಾವು ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಕ್ ತಯಾರಿಲ್ಲ. ಆದ್ರೆ ಬರೆದಾಗ ಆ ಕನ್ಸರ್ನ್ ಡಾಕ್ಟರ್ ಯಾರಿದಾರೋ ಡಾಕ್ಟರ್ ಮಾತನ್ನು ಬರೀಬೇಕು. ಅವಾಗ ಮಾತ್ರ ಜನ ತೀರ್ಮಾನ ತಗೊಳ್ತಾರೆ ಯಾವ್ದು ಸತ್ಯ ಯಾವ್ದು ಮಿಥ್ಯ. ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಗಲಾಟೆ ಆಗಿದೆ. ಹೀಗಾಗಿ ನೀವು ಯಾರು ಹೆದರಬಾರ್ದು, ಯಾಕಂದ್ರೆ ನೀವು ನಿಮ್ಮ ಆತ್ಮಸ್ಥೈರ್ಯವನ್ನು ಕಳ್ಕೊಳ್ಬಾರ್ದು. ನಾವೆಲ್ಲರೂ ನಿಮ್ಮೊಟ್ಟಿಗಿದ್ದೇವೆ. ಆದ್ರೆ ಒಂದೇ ಒಂದು ಅಂದ್ರೆ ಅವರು ತನಿಖೆಯನ್ನು ಮಾಡಿ ನಾವು ಫ್ರೀ ಹ್ಯಾಂಡ್ ಕೊಡೋಣ. ಈ ಸಂದರ್ಭದಲ್ಲಿ ಕುಮಟಾ ತಾಲೂಕಾ ಭಾರತೀಯ ವೈದ್ಯಕೀಯ ಸಂಘದ ಡಾಕ್ಟರ್ ರೂಪಾಲಿ ಮಣ್ಕೀಕರ್, ಡಾಕ್ಟರ್ ಟಿಎನ್ ಹೆಗ್ಡೆ, ಡಾಕ್ಟರ್ ವಾಗೀಶ್ ಭಟ್, ಡಾಕ್ಟರ್ ಡಿಡಿ ನಾಯ್ಕ್, ನಿವೃತ್ತ ಪೊಲೀಸ್ ಅಧಿಕಾರಿ ಪ್ರಮೋದ್ ರಾವ್ ಹಾಗೂ ಕುಮಟಾ ತಾಲೂಕಿನ ವೈದ್ಯರುಗಳು ಹಾಜರಿದ್ದರು. ವಿಸ್ಮಯ ನ್ಯೂಸ್, ದೀಪೇಶ್ ನಾಯ್ಕ್, ಕುಮಟಾ.